ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ MNK ಹ್ಯಾಬೀಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ದ್ವಿಭಾಷಾ ಶಾಲೆಗಳಲ್ಲಿ ಕಲಿತಕ್ಕಂತಹ ಮಕ್ಕಳಿಗೆ ಅಂದರೆ 3ನೇ ತರಗತಿಯ ಮಕ್ಕಳಿಗೆ ಪಾರ್ಟ್ 1ನಲ್ಲಿ ಬರ್ತಕ್ಕಂತಹ ಯೂನಿಟ್ 1ರ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯೂನಿಟ್ 1 ಫನ್ ವಿತ್ ಫ್ರೆಂಡ್ಸ್. ಲುಕ್ ಅಟ್ ದಿಸ್ ಪಿಕ್ಚರ್ ಸ್ಟೋರಿ. ಈ ಒಂದು ಚಿತ್ರಕಥೆಯನ್ನು ನೋಡಿ. ಕಮ್ ಡಿಯರ್ ಹೆನ್, ಲೆಟ್ ಅಸ್ ಗೋ ಟು ದ ವಿಲೇಜ್ ಫೇರ್. ಡಕ್ ಹೇಳುತ್ತೆ ಬಾತುಕೋಳಿ ಹೆಣ್ಣಿಗೆ, ಕೋಳಿಗೆ, ನಾವು ಜಾತ್ರೆಗೆ ಹೋಗೋಣ ಅಂತೇಳಿ. ಆಲ್ ರೈಟ್, ಲೆಟ್ ಮಿ ಬ್ರಿಂಗ್ ಮೈ ಚಿಕ್ಸ್. ಸರಿ ಹೋಗೋಣ, ನಾನು ನನ್ನ ಮರಿಗಳನ್ನು ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಕೋಳಿ ಹೇಳುತ್ತೆ. ಕಮ್ ಡಕ್ಲಿಂಗ್ಸ್, ಲೆಟ್ ಅಸ್ ಗೋ. ಬನ್ನಿ ಮರಿಗಳೇ, ಅಂದರೆ ಡಕ್ ಹೇಳುತ್ತೆ ನಾವು ಹೋಗೋಣ ಬನ್ನಿ ಅಂತೇಳಿ. ವಿ ಹ್ಯಾವ್ ರೀಚ್ಡ್ ದ ಸ್ಟ್ರೀಮ್. ನಾವು ಹೊಳೆ ಅಥವಾ ನದಿಯನ್ನು ತಲುಪಿದೆವು. ಐ ಕೆನಾಟ್ ಸ್ವಿಮ್, ಹೌ ಶಾಲ್ ವಿ ಕ್ರಾಸ್ ದ ಸ್ಟ್ರೀಮ್. ಹೆಣ್ಣು ಹೇಳುತ್ತೆ ಕೋಳಿ ನಮಗೆ ಈಜಲು ಬರೋದಿಲ್ಲ, ನಾವು ಹೇಗೆ ಹೊಳೆಯನ್ನು ದಾಟುವುದು ಅಂತೇಳಿ. ಡಕ್ ಬಾತುಕೋಳಿ ಹೇಳುತ್ತೆ ಐ ಹ್ಯಾವ್ ಎ ಪ್ಲ್ಯಾನ್. ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾಗಾದರೆ ಆ ಒಂದು ಐಡಿಯಾ ಯಾವುದು ನೋಡಿ, ಚಿತ್ರವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಡಕ್ ಕೋಳಿಯನ್ನು ತನ್ನ ಬ್ಯಾಕ್ ಅಂದರೆ ಹಿಂದೆ ಹೊತ್ಕೊಂಡಿದೆ. ಈ ಒಂದು ಡಕ್ಲಿಂಗ್ಸ್ ಬಾತುಕೋಳಿ ಮರಿಗಳು ಕೋಳಿ ಮರಿಗಳನ್ನು ತಮ್ಮ ಹೆಗಲ ಮೇಲೆ ಕೂಡಿಸ್ಕೊಂಡು ಈ ಹೊಳೆಯನ್ನು ದಾಟಿಸ್ತಾ ಇದ್ದಾರೆ. ನೌ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ. ಹೌ ಮೆನಿ ಡಕ್ಲಿಂಗ್ಸ್ ಆ್ಯಂಡ್ ಚಿಕ್ಸ್ ಕ್ಯಾನ್ ಯು ಸಿ ಇನ್ ದ ಪಿಕ್ಚರ್. ಈ ಚಿತ್ರದಲ್ಲಿ ನೀವು ಎಷ್ಟು ಬಾತುಕೋಳಿ ಮರಿಗಳು ಮತ್ತು ಕೋಳಿ ಮರಿಗಳನ್ನು ನೋಡುವಿರಿ. ದೇರ್ ಆರ್ 3 ಡಕ್ಲಿಂಗ್ಸ್ ಆ್ಯಂಡ್ 3 chicks. The duck and the hen, are they friends? How do you know? ಬಾತುಕೋಳಿ ಮತ್ತು ಕೋಳಿಗಳು ಇಬ್ಬರು ಗೆಳೆಯರ, ಹೇಗೆ ನಿಮಗೆ ಗೊತ್ತು? ಎಸ್, ದೇ ಆರ್ ಫ್ರೆಂಡ್ಸ್. ಬೋತ್ ಆರ್ ಪ್ಲ್ಯಾನ್ ಟು ಗೋ ಟು ದ ಫೇರ್. ಅವರಿಬ್ಬರು ಖಂಡಿತವಾಗಿಯೂ ಗೆಳೆಯರು, ಅವರು ಜಾತ್ರೆಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಹೌ ಡಿಡ್ ದ ಹೆನ್ ಅಂಡ್ ದ ಚಿಕ್ಸ್ cross the stream? Hen and chicks sit on the back of the duck and duckling. Have you ever helped your friend? How did you help? ನೀನು ಯಾವತ್ತಾದರೂ ನಿಮ್ಮ ಗೆಳೆಯರಿಗೆ ಸಹಾಯ ಮಾಡಿಯಾ? ಹಾಗಾದರೆ ಹೇಗೆ ಸಹಾಯ ಮಾಡಿದೀಯಾ? ಎಸ್, ವೆನ್ ಮೈ ಫ್ರೆಂಡ್ ಫೆಲ್ ಡೌನ್ ಅಟ್ ದ ಟೈಮ್ ಐ ಹೆಲ್ಪ್ಡ್ ಹಿಮ್. ನನ್ನ ಗೆಳೆಯ ಕೆಳಗಡೆ ಬಿದ್ದಾಗ ನಾನು ಅವನಿಗೆ ಮೇಲಕ್ಕೆತ್ತಿ ಸಹಾಯ ಮಾಡಿದ್ದೇನೆ. ಡಿಡ್ ಯು ಫೀಲ್ ಹ್ಯಾಪಿ ಟು ಹೆಲ್ಪ್ ಯುವರ್ ಫ್ರೆಂಡ್? ನಿನ್ನ ಗೆಳೆಯನಿಗೆ ನೀನು ಸಹಾಯ ಮಾಡಿದ್ರಿಂದ ನಿನಗೆ ಖುಷಿ ಆಯಿತಾ? ಎಸ್, ಐ ಆಮ್ ವೆರಿ ಹ್ಯಾಪಿ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಅನಿಮಲ್ಸ್ ವಿತ್ ದೇರ್ ಯಂಗ್ ಒನ್ಸ್. ಮ್ಯಾಚ್ ದ ಫಾಲೋಯಿಂಗ್ ಅನಿಮಲ್ಸ್ ಆ್ಯಂಡ್ ದೇರ್ ಯಂಗ್ ಒನ್ಸ್. ಇಲ್ಲಿ ಪ್ರಾಣಿಗಳು ಹಾಗೂ ಅವುಗಳ ಮರಿಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಮ್ಯಾಚ್ ಮಾಡಿ. ಇಲ್ಲಿ ನೋಡಿ, ಡಕ್ ಇದರ ಒಂದು ಮರಿ ಡಕ್ಲಿಂಗ್, ಹೆನ್ ಚಿಕ್, ಕೌ ಕಾಫ್, ಕ್ಯಾಟ್ ಕಿಟನ್, ಡಾಗ್ ಪಪ್ಪಿ. ನೆಕ್ಸ್ಟ್ ಯೂನಿಟ್ 1ನಲ್ಲಿ ಚಾಪ್ಟರ್ 1 ಕಲರ್ಸ್ ಅಂತ ಇದೆ, ಅದರ ಬಗ್ಗೆ ನೋಡೋಣ. ಯು ಹ್ಯಾವ್ ಎ ಫ್ಯೂ ಕ್ರಯಾನ್ಸ್. ಯು ಹ್ಯಾವ್ ಎ ಫ್ಯೂ ಕ್ರಯಾನ್ಸ್. ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ. ಗ್ರೀನ್, ಪರ್ಪಲ್ ಆ್ಯಂಡ್ ಬ್ಲ್ಯಾಕ್. ಐ ಹ್ಯಾವ್ ಸಮ್ ಟೂ. ಐ ನೀಡ್ ದ ರೆಡ್ ಆ್ಯಂಡ್ ಯು ನೀಡ್ ದ ಬ್ಲ್ಯಾಕ್. ಇಫ್ ವಿ ಶೇರ್ ಅವರ್ ಕ್ರಯಾನ್ಸ್, we have a full pack. A.
Answer the questions. Write your answer in the given space. First one, how many children are there in the poem? 2 children. Number 2, why did the children want to share the crayons? Both are have few crayons, so they want to share. Third one, how can the children in the poem have a full pack? They share their crayons, so have a full pack. Think and say, the children in the poem shared their crayons. Do you share anything with your friends? What do you share? Yes, I share pen and pencil. Second one, you have only green, blue and red crayons. Talk in pairs what you would want to draw. Sky, trees and flowers. Now you have blue, green, red, yellow, brown and orange crayons. What can you draw? Draw here. ನಿಮ್ಮ ಕಡೆ ನೀಲಿ, ಹಸಿರು, ಕೆಂಪು, ಹಳದಿ, ಕಂದು ಬಣ್ಣ ಹಾಗೂ ಕೇಸರಿ ಬಣ್ಣಗಳು ಇದ್ದರೆ ನೀವು ಏನನ್ನು ಚಿತ್ರ ಬಿಡಿಸುತ್ತೀರಿ? ನಾನು ಉದಾಹರಣೆಯಾಗಿ ಈ ರೀತಿಯ ಒಂದು ಚಿತ್ರವನ್ನು ತೆಗೆದಿದ್ದೇನೆ. Rearrange the letters to find the hidden color. ಇಲ್ಲಿ ಲೆಟರ್ಗಳ ಅದಲು ಬದಲಾಗಿವೆ. ಇದರಲ್ಲಿ ಅದಲು ಬದಲಾಗಿರ್ತಕ್ಕಂಥ ಈ ಅಕ್ಷರಗಳಲ್ಲಿ ಒಂದು ಕಲರ್ ಇದೆ, ಅದನ್ನು ನೀವು ಅರೇಂಜ್ ಮಾಡಿ. ಇಲ್ಲಿ LEBU ಅಂತ ಇದೆ, BLUE ಬ್ಲೂ ಅಂತ ಆಗುತ್ತೆ. ಅದೇ ರೀತಿಯಾಗಿ ಯೆಲ್ಲೋ, ಗ್ರೀನ್, ಪರ್ಪಲ್, ಬ್ರೌನ್. Say aloud, this is a green crayon. The word green begins with GR, gr. The word crayon begins with CR, cr. Now say these words aloud. Green, grey, grass, grapes, grandmother, crayon, crab, crane, crow, cradle, draw, drum, dress, drop, dragon. Prince, princess, prize, prey, present. ಇಲ್ಲಿ ಹ್ಯಾವ್ ಫನ್ ಅಂತ ಇದೆ. ಹಿಯರ್ ಇಸ್ ಎ fun task for you. Look at the words. Read out the color but not the words. For example, the word yellow is written in green color, so you should read yellow as green instead of yellow for the first word. ಇಲ್ಲಿ YELLO ಯೆಲ್ಲೋ ಅಂತ ಇದೆ, ಆದರೆ ಇದು ಗ್ರೀನ್ ಕಲರ್ನಲ್ಲಿ ಇರೋದ್ರಿಂದ ಇಲ್ಲಿ ಯಾವ ಕಲರನ್ನು ಕೊಟ್ಟಿದ್ದಾರೆ ಆ ಕಲರನ್ನು ನೀವು ಹೇಳಬೇಕಾಗುತ್ತೆ. ಗ್ರೀನ್, ರೆಡ್, ಬ್ಲೂ, ಯೆಲ್ಲೋ, ಬ್ಲೂ, ಪರ್ಪಲ್, ಆರೆಂಜ್, ಬ್ಲ್ಯಾಕ್, ಗ್ರೀನ್, ಬ್ಲ್ಯಾಕ್, ಪರ್ಪಲ್, ರೆಡ್. ಈ ರೀತಿಯಾಗಿ ವರ್ಡ್ಸ್ ಯೂಸ್ಡ್ ಟು ಶೋ ಆ್ಯಕ್ಷನ್ಸ್ ಆರ್ ಕಾಲ್ಡ್ ಆ್ಯಕ್ಷನ್ ವರ್ಡ್ಸ್. ನಾವು ಮಾಡುವಂತಹ ಕ್ರಿಯೆಗಳೆಲ್ಲವೂ ಕ್ರಿಯಾಪದಗಳಾಗುತ್ತವೆ. ರೀಡ್ ದ ವರ್ಡ್ಸ್ ಗಿವನ್ ಬಿಲೋ, ಸರ್ಕಲ್ ದ ಆ್ಯಕ್ಷನ್ ವರ್ಡ್ಸ್. ಇಲ್ಲಿ ಈ ಒಂದು ವರ್ಡ್ಸ್ಗಳ ಒಂದು ಲಿಸ್ಟಲ್ಲಿ ಆ್ಯಕ್ಷನ್ ವರ್ಡ್ಸ್ಗಳಿದ್ದಾವೆ, ಅವುಗಳಿಗೆ ವೃತ್ತವನ್ನು ಹಾಕಿ. ಲಾಫ್, ಡ್ಯಾನ್ಸ್, ಈಟ್, ಕ್ರೈ, ಸ್ವಿಮ್, ಸ್ಲೀಪ್, ಪ್ಲೇ, dig, jump, run,
ರೈಟ್, ಸ್ಮೈಲ್, ಪುಷ್. ಇವೆಲ್ಲವೂ ಕೂಡ ಆ್ಯಕ್ಷನ್ ವರ್ಡ್ಸ್ಗಳು, ಕ್ರಿಯಾಪದಗಳು. ಇಲ್ಲಿಯೂ ಕೂಡ ಈ ಒಂದು ವರ್ಡ್ ಗ್ರಿಡ್ನಲ್ಲಿ ಆ್ಯಕ್ಷನ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ವೃತ್ತವನ್ನು ಹಾಕಬೇಕು. ವಾಕ್, ಯಾನ್, ಪೋರ್, ಕಾಫ್, ಗಿವ್, ಸಿ, ಓಪನ್, ಹೆಲ್ಪ್. ಇವುಗಳನ್ನು ಇದರಲ್ಲಿ ಹುಡುಕಿ ಪೋರ್, ಯಾನ್, ವಾಕ್, ಓಪನ್, ಹೆಲ್ಪ್, ಸಿ, ಗಿವ್, ಕಾಫ್ ಇವುಗಳಿಗೆ ನೀವು ಸರ್ಕಲನ್ನು ಹಾಕಬೇಕು. There are 26 letters in the English alphabet. They are ಇಂಗ್ಲಿಷ್ ವರ್ಣಮಾಲೆಯಲ್ಲಿ 26 ಅಕ್ಷರಗಳಿವೆ. ಅವುಗಳು ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಮ್, ಎನ್, ಒ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಜೆಡ್. ಈಗ ಒಂದೊಂದಾಗಿ ನೋಡೋಣ. ಒಂದೊಂದು ಲೆಟರ್ಗೆ ಒಂದು ವಾಕ್ಯ ಅಂದರೆ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ರೀಡ್ ಮಾಡೋಣ. ಎ, ಅನು ಈಟ್ಸ್ ಆ್ಯನ್ ಆ್ಯಪಲ್. ಎ, ಅನು ಈಟ್ಸ್ ಆ್ಯನ್ ಆ್ಯಪಲ್. ಬಿ, ಬಸು ಹ್ಯಾಸ್ ಎ ಬ್ಯಾಟ್ ಆ್ಯಂಡ್ ಬಾಲ್. ಬಸು ಹ್ಯಾಸ್ ಎ ಬ್ಯಾಟ್ ಆ್ಯಂಡ್ ಎ ಬಾಲ್. C, Chandu likes cabbage and carrots. D, Dinesh dances day and night. E, Isha enjoys an elephant ride. F, Fayaz feeds a fish. G, Govind goes to get guavas. H, Hari helps Hemant. I like ice cream. J, Jack just jumps down. K, Kavita keeps the kittens on her knees. L, Lata loves lemonade. M, Madhav mixes milk and mango pulp. N, Navneet writes his name on new notebooks. O, Om opens a box of oranges. P, Prema puts a pencil in her pocket. Q, queue up quietly. R, Radha rolls the red ribbon. S, 6 sparrows sit on a sack. T, the teacher tells a tale. U, Usha uses an umbrella. V, Vishnu visits a village in a van. W, we see a watchman near the white wall. X is the last letter in ox, fox and box. Y, Yasmin and Yana are friends. Z, zebras graze in the zoo. ಇಲ್ಲಿ ಕೆಲವೊಂದು ಹಣ್ಣುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಚೆರ್ರಿ, ಆ್ಯಪಲ್, ಗ್ರೇಪ್ಸ್, ಬನಾನಾ, ಆರೆಂಜ್ ಅಂತೇಳಿ ಇವುಗಳನ್ನು ನಾವು ಆಲ್ಫಾಬೆಟಿಕ್ ಆರ್ಡರಲ್ಲಿ ನೋಡಿದರೆ ಆ್ಯಪಲ್, ಬನಾನಾ, ಚೆರ್ರಿ, ಗ್ರೇಪ್ಸ್, ಆರೆಂಜ್ ಅಂದರೆ ಮೊದಲಿಗೆ ಎ ಲೆಟರ್ ಬರುತ್ತೆ, ನೆಕ್ಸ್ಟ್ ಬಿ ಲೆಟರ್, ನೆಕ್ಸ್ಟ್ ಸಿ ಲೆಟರ್, ಸಿ ಆದಮೇಲೆ ಡಿ, ಇ, ಎಫ್ ಇಲ್ಲ, ಹಾಗಾಗಿ ನಾವು ಜಿ ಅನ್ನು ತೆಗೆದುಕೊಂಡಿದ್ದೇವೆ. ನಂತರ ನೆಕ್ಸ್ಟ್ ಬರ್ತಕ್ಕಂತಹ ಅಕ್ಷರವನ್ನು ತೆಗೆದುಕೊಂಡು ಈ ರೀತಿ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಬರೀಬೇಕು. ನೆಕ್ಸ್ಟ್
ಅದೇ ರೀತಿಯಾಗಿ ಇಲ್ಲಿ ಕಲರ್ಸ್ಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಕೂಡ ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಬರೆದಾಗ ಇಲ್ಲಿ ಕ್ಲೂ ಆಗಿ ಕಲರ್ಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಬ್ಲೂ, ಗ್ರೀನ್, ಪರ್ಪಲ್, ರೆಡ್, ಯೆಲ್ಲೋ. ನೆಕ್ಸ್ಟ್, ಯು ಆಲ್ ಹ್ಯಾವ್ ಫ್ರೆಂಡ್ಸ್, ಡೋಂಟ್ ಯು? ಲೈಕ್ ಯು ವರ್ಡ್ಸ್ ಆಲ್ಸೋ ಹ್ಯಾವ್ ಫ್ರೆಂಡ್ಸ್. ನಾವು ಹೇಗೆ ಗೆಳೆಯರನ್ನು ಹೊಂದಿದೆವೋ ಅದೇ ರೀತಿಯಾಗಿ ಶಬ್ದಗಳು, ಪದಗಳು ಕೂಡ ತಮ್ಮ ಗೆಳೆಯರನ್ನು ಹೊಂದಿದ್ದಾವೆ. ಅಂತಹ ಪದಗಳು ಯಾವುವು ಅನ್ನೋದನ್ನು ನೋಡೋಣ. ಇಲ್ಲಿ ವರ್ಡ್, ಫ್ರೆಂಡ್, ನ್ಯೂ ವರ್ಡ್, ಕ್ಲೂ ಕೊಟ್ಟಿದ್ದಾರೆ. ವರ್ಡ್ಗಳನ್ನು ಕೊಟ್ಟಿದ್ದಾರೆ, ಅವುಗಳ ಫ್ರೆಂಡ್ಗಳನ್ನು ಕೊಟ್ಟಿದ್ದಾರೆ, ಕ್ಲೂವನ್ನು ಕೊಟ್ಟಿದ್ದಾರೆ. ಇವು ಎರಡು ಸೇರಿದರೆ ಆಗ್ತಕ್ಕಂತಹ ನ್ಯೂ ವರ್ಡ್ಸನ್ನು ಕೂಡ ನಾವು ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ರೇನ್, ಇದರ ಫ್ರೆಂಡು ಬೋ, ಎರಡನ್ನು ಸೇರಿದರೆ ರೇನ್ಬೋ. ಅದೇ ರೀತಿಯಾಗಿ ಬ್ಲೂ, ಬೆರಿ, ಬ್ಲೂಬೆರಿ. ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್. ಬಾಸ್ಕೆಟ್, ಬಾಲ್, ಬಾಸ್ಕೆಟ್ ಬಾಲ್. ಅರ್ತ್, ವಾರ್ಮ್, ಅರ್ತ್ ವಾರ್ಮ್. ಈ ರೀತಿ ವರ್ಡ್ಸ್ಗಳು ಕೂಡ ಫ್ರೆಂಡ್ಸ್ಗಳನ್ನು ಹೊಂದಿದ್ದಾರೆ. ಅವು ಎರಡನ್ನು ಕೂಡಿದರೆ ಒಂದು ಹೊಸ ಶಬ್ದ ಆಗುತ್ತೆ. ಅಂತಹ ಕೆಲವೊಂದು ವರ್ಡ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಚಾಪ್ಟರ್ 2 ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.